ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಈವ್ನಿಂಗಲ್ಲಿ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ನಿಮ್ಮ ಒಂದು ರಿಸಲ್ಟ್ಸ್ಗಳನ್ನು ನೋಡಿಕೊಂಡು ನೀವು ನಮಗೆ ಕಾಮೆಂಟ್ಸ್ಗಳನ್ನು ಕೂಡ ಹಾಕಿದ್ರಿ. ಸೊ ನಿನ್ನೆ ನಾನು ಭಾಳಷ್ಟು ವಿಡಿಯೋಗಳನ್ನು ನಿಮ್ಮ ಡೌಟ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಕೂಡ ಮಾಡಿದೆ, ಅದು ವಿಡಿಯೋ ಮುಖಾಂತರ. 8 ತನಕ ಕೂಡ ನಾನು ಭಾಳಷ್ಟು ವಿಡಿಯೋಗಳನ್ನು ಕೂಡ ನಾನು ಅಪ್ಡೇಟ್ ಮಾಡಿದ್ದೇನೆ ನಿಮ್ಮ ಒಂದು ಡೌಟ್ಗಳಿಗೆ ಸಂಬಂಧಿಸಿದಂತೆ. ಅದಾದ ಮೇಲೆ ಮತ್ತೆ ನೀವು ಲೇಟ್ ನೈಟಾಗಿ ಕಾಮೆಂಟ್ಸ್ಗಳನ್ನು ಹಾಕಿದ್ದೀರಿ. ಸೊ ಅದನ್ನುಗಳನ್ನು ಓದಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಕಾಮೆಂಟ್ಸ್ ಇದೆ. ಸರ್, ಎಕ್ಸಾಮ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಎಕ್ಸಾಮು GNMದು ನವಂಬರ್ ಡಿಸೆಂಬರಲ್ಲಿ ಬರುತ್ತೆ. ಟೈಮ್ ಟೇಬಲ್ ಮುಂದಿನ ತಿಂಗಳು ಕೊನೆಯ ವಾರ ಒಳಗಡೆ ಬರುತ್ತೆ. PMB 9919 ರ್ಯಾಂಕ್ ಇದೆ, ಸಿಗುತ್ತಾ ಫಸ್ಟ್ ರೌಂಡಲ್ಲಿ? ನಿಮ್ಮ ಲಕ್. ಯಾಕಂದರೆ ಹೋದ ವರ್ಷ ಫಸ್ಟ್ ರೌಂಡಲ್ಲಿ ಇದು ಇಷ್ಟು ರೇಂಜಿಗೆ ಸಿಕ್ಕಿಲ್ಲ, ಆದರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲಿ ಸಿಕ್ಕಿದೆ. ಬಟ್ ಫಸ್ಟ್ ರೌಂಡಲ್ಲಿ ನಿಮ್ಮ ಲಕ್. ಅಡ್ಮಿಷನ್ ಫೀಸ್ 4,500 ರೂಪಾಯಿ ಎಕ್ಸ್ಟ್ರಾ ಫೀಸ್ ಏನಾದರೂ ಇರುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಎಕ್ಸ್ಟ್ರಾ ಫೀಸ್ ಅಂದರೆ ಅದು ಗೌರ್ಮೆಂಟ್ ಕಾಲೇಜಲ್ಲಿ ಏನೋ ಬ್ರೇಕೇಜ್ ಫೀಸ್ ಅಂತ ಏನಾದರೂ ಕೇಳ್ಬೋದು ಅಷ್ಟೇ, ಡಿಪಾಸಿಟ್ ಫೀಸ್ ಅಂತ ಕೇಳ್ಬೋದು, ಇಲ್ಲ ಅಂದರೆ ಅದು ಕೇಳೋದಿಲ್ಲ. ಆದರೆ ಪ್ರೈವೇಟ್ ಕಾಲೇಜಲ್ಲಿ ಕಂಪಲ್ಸರಿ ಎಕ್ಸ್ಟ್ರಾ ಕೇಳ್ತಾರೆ. ಕರ್ನಾಟಕ ಸ್ಕೂಲ್ ಆಫ್ ನರ್ಸಿಂಗ್ ರಾಜಾಜಿನಗರ, ಓಕೆ, ಇದು ಪ್ರೈವೇಟ್ ಕಾಲೇಜ್ ಇದೆಯಾ? ಇದು ಪ್ರೈವೇಟ್ ಕಾಲೇಜ್ ಆಗುತ್ತೆ. BS ನರ್ಸಿಂಗ್ ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ರಾ? ನೋಡಿರಿ, ಈಗಾಗಲೇ ಇದ್ರ ಬಗ್ಗೆ ಅಪ್ಡೇಟ್ ಮಾಡಿದ್ದೇನೆ. ಪ್ರೊಫೆಷನಲ್ ಕೋರ್ಸಲ್ಲಿ ಬೇರೆ ಬೇರೆ ಇಲಾಖೆಗಳಿಂದ ಬರ್ತಾಯಿದೆ. SC ST ಮೈನಾರಿಟಿ ಇಲಾಖೆಯಿಂದ ಬಿಟ್ಟಿದ್ದಾರೆ. ಬಟ್ BCM ಒಂದು ಕೊಡೋದೊಂದು ಬಾಕಿ ಇದೆ. BCMದವ್ರು ಇನ್ನೂವರೆಗೆ ಅಪ್ಲಿಕೇಶನ್ಗಳನ್ನು ಬಿಟ್ಟಿಲ್ಲ. ಅಡ್ಮಿಷನ್ ಆರ್ಡರ್ PDF ಡೌನ್ಲೋಡ್ ಬಟ್ ನಾಟ್ ಓಪನ್, ವಾಟ್ ಐ ಡು ಸರ್, ಗಿವ್ ಮಿ ಇನ್ಫಾರ್ಮೇಷನ್. ಸೊ ನೋಡಿ, PDF ಓಪನ್ ಆಗ್ತಾಯಿದೆ ಅಂತಂದರೆ ನೆಟ್ ಸೆಂಟ್ರಿಗೆ ಹೋಗಿ ಅದನ್ನು ಪ್ರಿಂಟ್ ತೊಗೊಳ್ಳಿ. ಮೊಬೈಲಲ್ಲಿ ಓಪನ್ ಆಗೋದು, ಯಾಕಂದರೆ ಮೊಬೈಲಲ್ಲಿ ಒಂದಷ್ಟು ಸಪೋರ್ಟ್ ಮಾಡೋಂಗಿಲ್ಲ. ಉದಾಹರಣೆಗೆ ನನ್ನ ಮೊಬೈಲಲ್ಲಿ ನಾನು ಒಂದೊಂದು ಸಲ ಏನಾಗುತ್ತೆ ಅಂದರೆ PDF ಸಪೋರ್ಟ್ ಮಾಡೋದಿಲ್ಲ, ಓಪನ್ ಆಗೋದಿಲ್ಲ. ಆದರೆ ರಿಮೈನಿಂಗ್ 99% ಓಪನ್ ಆಗುತ್ತೆ. ಸಮ್ ಟೈಮ್ಸ್ ಓಪನ್ ಆಗೋದಿಲ್ಲ. ಹಾಗಂಥೇಳಿ ಅದು ಪ್ರಾಬ್ಲಮ್ ಅಲ್ಲದು, ಅದನ್ನ ಮೊಬೈಲ್ ಪ್ರಾಬ್ಲಮ್ ಇರುತ್ತೆ. ಡೌನ್ಲೋಡ್ ಆಗ್ತಾಯಿದೆ ಅಂದಮೇಲೆ ಅದು ನಿಮಗೆ PDF ಇರುತ್ತೆ ಅಂತ ಅನ್ಕೋಬೇಕು. ಅದನ್ನು ನೆಟ್ ಸೆಂಟ್ರಲ್ಲಿ ಹೋಗಿ ಪ್ರಿಂಟ್ ತೊಗೊಳ್ಳಿ. ಇಲ್ಲಾಂದರೆ ನೆಟ್ ಸೆಂಟ್ರಲ್ಲಿ ಹೋಗಿ ಓಪನ್ ಮಾಡಿಸ್ಕೊಂಡು ಡೈರೆಕ್ಟ್ ಓಪನ್ ಮಾಡಿ ಕಂಪ್ಯೂಟರ್ನಿಂದ ಎಲ್ಲ ಓಪನ್ ಆಗ್ತವೆ. ಸೊ ಹೀಗಾಗಿ ಕಂಪ್ಯೂಟರಲ್ಲಿ ಹೋಗಿ ನೀವು PDF ತೊಗೊಂಬಿಡಿ. ಹೌ ಟು ಚೆಕ್ ಅಲಾಟ್ಮೆಂಟ್ ಸೀಟ್, ವಿಚ್ ಲಿಂಕ್ ವಿ ಹ್ಯಾವ್ ಟು ಚೆಕ್? ಸೊ ಈಗ ಬರೋದಿಲ್ಲ ಅಲಾಟ್ಮೆಂಟ್ ಲಿಂಕ್ ಅಂತಂದರೆ ಆಲ್ರೆಡಿ ನೀವು ಏನು ಪ್ರತಿ ಸಾರಿ ನೋಡ್ತಿರ್ತೀರಿ ಲಾಗಿನ್ ಮಾಡಲಿಕ್ಕೆ. ವೆಬ್ಸೈಟ್ ಎಲ್ಲ ತೋರಿಸಿದ್ದೀನಿ, ನಿನ್ನೆಯಿಂದ ತೋರಿಸ್ತಾ ಇದ್ದೀನಿ. ಅದೇ ಲಿಂಕಿಗೆ ನೀವು ಹೋಗಬೇಕಾಗತ್ತೆ. ಅದರಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಇದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಏನಾಗುತ್ತೆ, ಓಪನ್ ಆಗುತ್ತೆ. ಸರ್, GNM ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಇರುತ್ತಾ? ಇದು ಯಾವಾಗ? ನೋಡಿ, GNM ಆಪ್ಷನ್ ಎಂಟ್ರಿ ಇರೋದಿಲ್ಲ. ಆಫ್ಲೈನ್ ಇರೋದರಿಂದ ಆಪ್ಷನ್ ಎಂಟ್ರಿ ಕೊಡೋಂಗಿಲ್ಲ. ಸೊ ನೀವು ಅವರು ರ್ಯಾಂಕ್ ಮೇಲೆ ಡೇಟ್ಗಳನ್ನು ಕೊಡ್ತಾರೆ. ಈ ರ್ಯಾಂಕಿಂದ ಈ ರ್ಯಾಂಕ್ನವರು ಈ ಡೇಟಿಗೆ ಬರಬೇಕಂತ ಕೊಡ್ತಾರೆ. ಸೊ ಹೀಗಾಗಿ ಅದು ಆಫ್ಲೈನ್ ಇರುತ್ತೆ, ಆಪ್ಷನ್ ಎಂಟ್ರಿ ಇರೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಷನ್ ಆಗಿಲ್ಲ ಅಂದರೆ ಬೆಂಗಳೂರಲ್ಲಿ ಹೋಗಬೇಕು ಸೀಟ್ ಕೇಳೋಕ್ಕೆ, ಕೌನ್ಸ್ಲಿಂಗಿಗೆ. ಎರಡು ಒಂದೇ. ಸೀಟ್ ಕೇಳೋದು ಅಂದರೆ ಕೌನ್ಸ್ಲಿಂಗ್ ಅಂದರೆ ಸೀಟ್ ಕೇಳೋದೆ. ಕೌನ್ಸ್ಲಿಂಗ್ ಅಂದರೆ ಬೇರೆ ಇರೋದಿಲ್ಲ. ಓಕೆ, ನಿಮ್ಮ ಪ್ರಕಾರ ಏನಂತ ನನಗೂ ಕೂಡ ಗೊತ್ತಿಲ್ಲ ಇನ್ನೂವರೆಗೆ. ಸೀಟ್ ಸೆಲೆಕ್ಷನ್ಗೆ ಹೋಗೋದೇ ಕೌನ್ಸ್ಲಿಂಗ್ ಪ್ರಕ್ರಿಯೆ. ಬಟ್ ಬೆಂಗಳೂರಿಗೆ ಸೆಕೆಂಡ್ ರೌಂಡು ಥರ್ಡ್ ರೌಂಡು ಬೆಂಗಳೂರಲ್ಲಿ ಆಗುತ್ತೆ. ಸೊ ಹೀಗಾಗಿ ನೀವು ಏನು ಮಾಡಬೇಕಂತಂದರೆ ಸೆಕೆಂಡ್ ರೌಂಡು ಥರ್ಡ್ ರೌಂಡಿಗೆ ನೀವು ಬೆಂಗಳೂರಿಗೆ ಆಫ್ಲೈನ್ ಕರೀತಾರೆ. ಅದು ಯಾವಾಗಂತಂದರೆ ನಿಮ್ಮ ರ್ಯಾಂಕ್ಗಳ ಮೇಲೆ ಕರೀತಾರೆ, ಆವಾಗ ಹೋಗಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಮೋಕಲ್ಲು ಕುಂದಾಪುರ ಸಿಕ್ಕಿದೆ. ಸರ್, ಈಗ ಮಂಗಳೂರಲ್ಲಿ ಸಿಕ್ಕಿದೆ. ಮೋಕಲಿ ಕುಂದಾಪುರ ಸಿಕ್ಕಿದೆ, ಇವಾಗ ಮಂಗಳೂರಲ್ಲಿ ಸಿಕ್ಕಿದೆ. ಯಾರು ಫ್ರೆಂಡ್ ಇಲ್ಲ ನನಗೆ. ಯಾರಾದರೂ ಮಂಗಳೂರು ಸೆಲೆಕ್ಟ್ ಆಗಿದ್ದರೆ ಮೆಸೇಜ್ ಮಾಡಿ, ಫ್ರೆಂಡ್ ಆಗೋಣ. ಮಾಡೋಕ್ಕೆ ಕೆಲಸ ಇಲ್ಲ ನಿಮ್ಗೆ, ಓದೋದು ಬಿಟ್ಟು ಫ್ರೆಂಡ್ ಆಗೋಣ ಅಂತ ನೋಡಿ. ನನಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ, ಆದರೆ ತುಂಬ ದೂರ ಇದೆ. ಚಾಮರಾಜನಗರ ಸಿಕ್ಕೈತಿ ಸರ್, ನಾವು ಸೆಕೆಂಡ್ ರೌಂಡಿಗೆ ಅಪ್ಲೈ ಮಾಡ್ಬೋದಾ? ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರಿಗೆ ನಿಮಗೆ ಸೀಟ್ ಸಿಕ್ಕರೂ ನೀವು ಅಡ್ಮಿಷನ್ ಹೋಗಿ ಆಗಿಲ್ಲ ಅಂತಂದರೆ ಆ ಸೀಟ್ ಕ್ಯಾನ್ಸಲ್ ಆಗಿ ಸೆಕೆಂಡ್ ರೌಂಡಿಗೆ ಹೋಗುತ್ತೆ. ಆಮೇಲೆ ನೀವು ಆಟೋಮೆಟಿಕಲಿ ನೀವು ಏನು ಮಾಡಬೇಕು, ಸೆಕೆಂಡ್ ರೌಂಡಿಗೆ ಹೋಗಿ ಜಾಯ್ನ್ ಆಗ್ಬೋದು. ಮತ್ತು ಯಾವುದೇ ಥರದ ಸ್ಪೆಷಲ್ ಪ್ರೊಸೀಜರ್ ಏನಿಲ್ಲ. ನಿಮಗೆ ಸೀಟ್ ಇಷ್ಟ ಇಲ್ಲ ಅಂತಂದರೆ ಅಡ್ಮಿಷನ್ ಆಗೋಕ್ಕೆ ಹೋಗ್ಬೇಡ್ರಿ. ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡ್ರು ಅಡ್ಮಿಷನ್ ಆಗಲಿಕ್ಕೆ ಹೋಗ್ಬೇಡ್ರಿ, ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ಫಸ್ಟ್ ರೌಂಡಲ್ಲಿ ನಾಟ್ ಅಲೋಟೆಡ್ ಬಂದಿದೆ. 2-3 ರೌಂಡಲ್ಲಿ ಡೇಟ್ನ ಹೇಳಿ, ಅದು ಬೋರ್ಡ್ನವರೇ ಹೇಳ್ತಾರೆ. ನೀವು ಅವ್ರ ಸಲ ಕಾಯ್ಬೇಕಂದ್ರೆ ಅಪ್ಲಿಕೇಶನ್ ಹಾಕಿದ್ದು ಬೋರ್ಡ್ನವ್ರು ನಿಮಗೆ ಇಂಟಿಮೇಟ್ ಮಾಡ್ತಾರೆ. ಜೊತೆಗೆ ಅವರು ಮೆಸೇಜನ್ನು ಕೂಡ ಹಾಕ್ತಾರೆ ಸೆಕೆಂಡ್ ರೌಂಡದ್ದು. ಜೊತೆಗೆ ಆಫೀಷಿಯಲ್ ವೆಬ್ಸೈಟಲ್ಲೂ ಕೂಡ ಅವರು ಅಪ್ಡೇಟ್ ಮಾಡ್ತಾರೆ. ಎಕ್ಸಾಮ್ ಫೀಸ್ ಎಲ್ಲಿ ಪೇ ಮಾಡಬೇಕು? ಕಾಲೇಜಲ್ಲಿ ಹೋಗಿ ಪೇ ಮಾಡಬೇಕು. ಕಾಲೇಜಲ್ಲೇ ಹೋಗಿ ಕೇಳಬೇಕು, ಎಕ್ಸಾಮ್ ಫೀಸ್ ಎಲ್ಲಿ ಪೇ ಮಾಡಬೇಕಂತ ಅವ್ರು ಹೇಳ್ತಾರೆ. तुक्कूर स्कूल ऑफ नर्सिंग इज़ अलॉटेड में हुआ है बेलगाम, क्या हमें एडमिशन्स कैंसिल करने और एक बार
ऑप्शन एंट्री कर सकते। एडमिशन कैंसिल करने की ज़रूरत नहीं है, ऑटोमेटिकली एडमिशन कैंसल्ड, देयर इज़ नो अनदर ऑप्शन एंट्री। ओके, ऑप्शन एंट्री नहीं है, एडमिशन कैंसिल हुआ तो सेकेंड राउंड आप जा सकते हैं। हाय सर, आई नीड योर हेल्प as I got a seat in the GM category but I want to change the college, so can I apply for second round or else it one I as do admission? See, GM is a general category. There is no difference your category in your category and GM category because the fees is same, but in category there is no seat for you, then they will provide GM category seat. But it is not differences in the fees or any future facilities. There is no differences, just is only they are giving the seat extra one reserve general seat to you. If you are interested in that college, you go to the admission, there is no problem. ಅಲರ್ಟ್ ಸೈನ್ಸ್ ಕೌನ್ಸ್ಲಿಂಗ್ ಯಾವಾಗ ಒಂದು ವಿಡಿಯೋ ಮಾಡಿ, ಸೊ ನಾನು ಪ್ರತಿ 7 ದಿವಸಕ್ಕೊಂದ್ಸಲ ಅಲರ್ಟ್ ಸೈನ್ಸ್ ರಿಮೈಂಡರ್ ವಿಡಿಯೋ ಮಾಡ್ತಾಯಿದ್ದೇನೆ, ಯಾಕಂದರೆ ಅದು ಅಡ್ಮಿಷನ್ಸ್ ಪ್ರೊಸೀಜರ್ ಸದ್ಯಕ್ಕೆ ಯಾವುದೂ ಇಲ್ಲ, ಹೀಗಾಗಿ ಅದಕ್ಕೆ ವಿಡಿಯೋ ಸಂಬಂಧಪಟ್ಟಂಥ ಯಾವುದೂ ಕೂಡ ನಾವು ಮಾಡಿಲ್ಲ. ಬೀದರ್ದಲ್ಲಿ ಸೀಟ್ ಸಿಕ್ಕಿದೆ ಆದರೆ ಕಾಲೇಜ್ ಚೆನ್ನಾಗಿಲ್ಲ ಅಂದರೆ ಹೋಗಬೇಡಿ, ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಹೋಗಿ ಮತ್ತು ಬೇರೆ ಕಾಲೇಜಿಂದ ಚಾಯ್ಸ್ ಮಾಡ್ಕೊಳ್ಳುವಂತ್ರೆ, ಅಂದರೆ ಚಾಯ್ಸ್ ಅಲ್ಲ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬರುವಂತ್ರೆ. ಹಲೋ ಸರ್, ನಂದು ಆರ್ಟ್ಸ್ ಮಾಡಿ ಜೇನ ಮಾಡಬೇಕು ಅಂದರೆ ಒಂದು ಫಸ್ಟ್ ರೌಂಡ್ ಒಳಗಡೆ ನಾಟ್ ಅಲೌಡ್ ಅಂತ ಬರ್ತಾಯಿದೆ, ನನಗೆ ತುಂಬ ಭಯ ಆಗ್ತಾಯಿದೆ, ಏನು ಮಾಡಬೇಕು? ಸೆಕೆಂಡ್ ರೌಂಡ್ ಇದೆ, ಥರ್ಡ್ ರೌಂಡ್ ಇದೆ. ಓಕೆ, ಈಗ ನೀವು ಸೀಟ್ ಸಿಕ್ಕಿಲ್ಲ ಅಂದವ್ರಿಗೆ ಸೆಕೆಂಡ್ ರೌಂಡ್ ಕರೀತಾರೆ ಮತ್ತೊಂದು ಸಲ, ಆವಾಗ ನೀವು ಏನು ಮಾಡ್ಬೋದು ಅಂತಂದರೆ ಹೋಗ್ಬೋದು, ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಸೊ ಹೀಗಾಗಿ ಸೆಕೆಂಡ್ ರೌಂಡ್ ತನಕ ಕಾಯಿರಿ. ವೆನ್ ಸೆಕೆಂಡ್ ಅಪ್ಲಿಕೇಶನ್ ಫಾರ್ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಕೋರ್ಸ್ ಇಲ್ಲವೇ ಇಲ್ಲ, ಈಗ ಏನು ರಿಸಲ್ಟ್ ಸಲುವಾಗಿ ಕಾಯಬೇಕಷ್ಟೇ. ಈಗ ನಾಳೆಗೆ ರಿಸಲ್ಟ್ ಬರುತ್ತೆ. ನಮ್ಮ ಕಾಲೇಜಲ್ಲಿ ಹಾಲ್ ಟಿಕೆಟ್ ಹೋಲ್ಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡಬೇಕು ಸರ್? IMRs ಲೆಸ್ ಇದೆ ಅಂತ ಹಾಲ್ ಟಿಕೆಟ್ಸ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇನ್ನೂ ಹಾಲ್ ಟಿಕೆಟ್ ಜನ್ರೇಟ್ ಆಗೋದು ಮುಂದಿನ ತಿಂಗಳು ಕೊನೆ ವಾರದಲ್ಲಿ ಹಾಲ್ ಟಿಕೆಟ್ ಬರುತ್ತೆ. ಇವತ್ತಿಂದ ಏನಾಗುತ್ತೆ ಅಂದರೆ ನಿಮಗೆ IMRs ಎಂಟ್ರಿ ಇದೆ. ಓಕೆ, ಇವತ್ತಿಂದ IMRs ಎಂಟ್ರಿ ಮಾಡಬೇಕು. ಆಮೇಲೆ IMRs ನಿಮ್ಮದು ಅಟೆಂಡೆನ್ಸು ಇದೆಲ್ಲ ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ. ಕಾಲೇಜಿನವರು ಕೊಟ್ಟಿಲ್ಲ ಅಂತಂದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ, ಹೌದಾ? ಎಲ್ಲನೂ ಕಾಲೇಜ್ ಮೇಲೆ ಬಿಟ್ಟಿರುವಂಥ ವಿಷಯ. ಅದಕ್ಕೆ ನಾವಾಗಲಿ ಬೋರ್ಡ್ ಆಗಲಿ ಏನು ಮಾಡೋಕ್ಕೆ ಬರೋದಿಲ್ಲ. ಕಾಲೇಜ್ ಅಟೆಂಡೆನ್ಸನ್ನು ಕಾಲೇಜ್ ಕೊಡುತ್ತೆ. ನೀವು ಪ್ರಾಂಪ್ಟ್ ಆಗಿದ್ದರೆ ನಿಮಗೆ ನಾ ಹೆಲ್ಪ್ ಮಾಡ್ಬೋದು. ನೀವು ಪ್ರಾಂಪ್ಟ್ ಇಲ್ಲ ಅನಿಸುತ್ತೆ, ಅದಕ್ಕೆ ಕಾಲೇಜವರು ಹೋಲ್ಡಲ್ಲಿ ಇಡ್ತಾ ಇದ್ದಾರೆ, ಅದನ್ನು ನೀವು ಅನುಭವಿಸಲೇಬೇಕಾಗತ್ತೆ. ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಏನಿದೆ ಇಲ್ಲಿ? ಸೀಟ್ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ರೌಂಡಿಗೆ ಹೋಗ್ಬಿಡೋದಪ್ಪ. ಸೀಟ್ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ರೌಂಡ್ ಇದೆ ನಿಮಗೆ. ಯಾರು ಸೀಟ್ ಸಿಗೋದಿಲ್ಲ ಅವರಿಗೆ ಸೆಕೆಂಡ್ ರೌಂಡ್ ಹೋಗಲಿಕ್ಕೆ ಚಾನ್ಸ್ ಇದೆ. ಲಾಸ್ಟ್ ಡೇಟ್ ಅಡ್ಮಿಷನ್ ಆಗಿಲ್ಲ ಅಂದರೆ, ಸೀಟ್ ಕ್ಯಾನ್ಸಲ್ ಆದರೆ ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಮಾಡ್ಕೋತಾರ ಅಲ್ವಾ? ನೋಡಿ, ನೀವು ಅಡ್ಮಿಷನ್ ಆಗಿಲ್ಲ ಅಂತಂದರೆ ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಇಲ್ಲಿ ನಮ್ಮದು KE ಥರ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ, BS ನರ್ಸಿಂಗ್ ಥರ ಕಂಪ್ಯಾರಿಸನ್ ಮಾಡೋ ಹಾಗಿಲ್ಲ. ಇದ್ರದ್ದು ಪ್ರೊಸೀಜರೇ ಬೇರೆ. ನಿಮಗೆ ಸೀಟ್ ಸಿಕ್ಕು ನೀವು ಅಡ್ಮಿಷನ್ ಆಗಿಲ್ಲ ಅಂತಂದರೆ ನಿಮಗೂ ದಂಡ ಇಲ್ಲ, ಕಾಲೇಜಿಗೂ ದಂಡ ಇಲ್ಲ. ಆ ಸೀಟ್ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿ ಬೋರ್ಡಿಗೆ ಹೋಗಿಬಿಡುತ್ತೆ ರಿಟರ್ನ್. ಕೇಳ್ದೇನೆ. ಹಲೋ ಸರ್, ನನಗೆ ಮಂಗಳೂರಲ್ಲಿ ಸೀಟ್ ಸಿಕ್ಕಿದೆ, ಬಟ್ ನನಗೆ ತುಂಬ ದೂರ ಆಗುತ್ತೆ. ಸೀಟ್ ಹೋಲ್ಡಲ್ಲಿ ಇಟ್ಟು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದಾ? ಒಂದು ಹೇಳೋರು. ನಮ್ಮ GNM ನರ್ಸಿಂಗ್ ಒಳಗಡೆ ಹೋಲ್ಡಲ್ಲಿ ಇಡುವಂಥ ಆಪ್ಷನ್ ಇಲ್ಲ. ಹೋಲ್ಡ್ ಅದು ಎಲ್ಲ ನೀವೆಲ್ಲನೂ KEದಲ್ಲಿ ನೋಡಿದ್ದೀರಿ, ಹೀಗಾಗಿ ನಿಮ್ಮಲ್ಲಿ ಹೋಲ್ಡ್ ಅಂತ ಬರ್ತಾ ಇದೆ. ನಮ್ಮದು KE ಅಲ್ಲ ಇದು, GNM ನರ್ಸಿಂಗ್ ಇದು, BS ನರ್ಸಿಂಗ್ ಅಲ್ಲ ಇದು. ಓಕೆ, ಸೊ ಹೀಗಾಗಿ ಇಲ್ಲಿ ಹೋಲ್ಡ್ ಆಪ್ಷನ್ ಇಲ್ಲ. ಇದು ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ನೀವು ಕೇಳದೆ ನೀವು ಅಡ್ಮಿಷನ್ ಹೋಗಿ ಆಗಲಿಲ್ಲ ಅಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ. ನೀವು ಸೆಕೆಂಡ್ ರೌಂಡಿಗೆ ಹೋಗ್ಬೇಕು ಮತ್ತಷ್ಟೇ. ಆದರೆ ಹೋಲ್ಡ್ ಆಪ್ಷನ್ ಇಲ್ಲ. ಅಂದರೆ ನೀವು ಸೆಕೆಂಡ್ ರೌಂಡಿಗೆ ಹೋಗಿ ಅಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಮತ್ತೆ ನೀವು ಫಸ್ಟ್ ರೌಂಡ್ ಕೊಡಿ, ಫಸ್ಟಲ್ಲಿ ಸಿಕ್ಕಿರೋದು ಅಂತ ಈ ಥರ ಇಲ್ಲಿ ನಮ್ಮಲ್ಲಿ ಸೀನ್ ಇಲ್ಲ. ಇಲ್ಲಿ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ ಹೊರತು ಇಲ್ಲಿ ನಾವು ಹೋಲ್ಡಲ್ಲಿಟ್ಟು ಹೋಗುವಂಥ ಆಪ್ಷನ್ ಇಲ್ಲ. ನನಗೆ ಮಂಗಳೂರು ಸೀಟ್ ಸಿಕ್ಕಿದೆ, ಅನುರಾಧ ಕಾಲೇಜ್ ಬೆಸ್ಟ್. ಪ್ರೈವೇಟ್ ಕಾಲೇಜ್ ಬಗ್ಗೆ ಮಾಹಿತಿ ನಮ್ಮಲ್ಲಿ ಇಲ್ಲ. GNM मेरी सिस्टर का करना है, फिर 2 सेकेंड राउंड बेंगलुरु को जाने के लिए मेरी सिस्टर को जाना पड़ेगा, मैं गई तो चलेगा? ಓಕೆ, ಇವ್ರು ಹೇಳ್ತಾ ಇದ್ದಾರೆ ನನ್ನ ಸಿಸ್ಟರ್ ಬೆಂಗಳೂರು ಹೋಗೋಕ್ಕಾಗಲಿಲ್ಲ ಅಂದರೆ ನಾನು ಹೋಗ್ಬೋದಾ ನನ್ನ ಸಿಸ್ಟರ್ ಬದಲಿ ಅಂತ ಕೇಳ್ತಾ ಇದ್ದಾರೆ. ಆ ಥರ ಬರೋದಿಲ್ಲ. ನಮ್ಮಲ್ಲಿ ಎಕ್ಸಾಂಪಲ್ ಭಾಳ ಬರ್ತಾವೆ ಇಂಥ ಕ್ವಶನ್ ಕೇಳಿದಾಗ. ಅದು ಇದರಲ್ಲಿ ಹೇಳೋದು ಸರಿಯಲ್ಲ, ಈ ಥರ ಬರೋದಿಲ್ಲ. ನನಗೆ ಪ್ರೈವೇಟ್ ಕಾಲೇಜ್ ಸೀಟ್ ಸಿಕ್ಕಿದೆ, ನನಗೆ ಅದು ಬೇಡ ಅಂದರೆ ಬಿಟ್ಟುಬಿಡಿ, ಸೆಕೆಂಡ್ ರೌಂಡಿಗೆ ಹೋಗಿ. ಸೀಟ್ ಇದ್ದರೆ ತೊಗೊಂಬನ್ನಿ, ಇಲ್ಲಾಂದರೆ ಮತ್ತೆ ಥರ್ಡ್ ರೌಂಡಿಗೆ ಹೋಗಿ. GNM ಸೆಕೆಂಡ್ ರೌಂಡ್ ಕ್ಯಾನ್ಸಲ್ ಬೆಂಗಳೂರಲ್ಲೇ ನಡೀತಾ, ಅಲ್ಲೇ ಹೋಗಬೇಕಾ ಸೆಕೆಂಡ್ ರೌಂಡಲ್ಲಿ? ನೋಡಿರಿ, ಪ್ರತಿ ವರ್ಷ ಆಫ್ಲೈನ್ ಬೆಂಗಳೂರಲ್ಲೇ ನಡೆದಿದೆ.
ನೀವು ಬೆಂಗಳೂರಿಗೆ ಹೋಗಬೇಕು. ಈ ವರ್ಷ ಕೂಡ ಬೆಂಗಳೂರಲ್ಲೇ ಆಗುತ್ತೆ, ಬೆಂಗಳೂರಿಗೆ ಹೋಗಬೇಕು. ಓಕೆ, ಇವೆಲ್ಲ ನಿಮ್ಮ ಡೌಟ್ಗಳು. ಮತ್ತೇನೋ ಡೌಟ್ ಇದ್ದರೆ ನಾನು ಮಧ್ಯಾಹ್ನ ಒಂದು ಹಾಫ್ ಆನ್ ಅವರ್ ಲೈವ್ ಬರ್ತೇನೆ. ಆಮೇಲೆ ಏನಾದ್ರು ದೊಡ್ಡದು ಕಾಮೆಂಟ್ಸ್ ನಿಮ್ಮದು ಭಾಳ ಡೌಟ್ ಇದ್ದು ಅಂದರೆ ಕಾಮೆಂಟ್ಸ್ ಹಾಕಿರಿ. ಥ್ಯಾಂಕ್ ಯು.